ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ದಿನ ಬೆಳಗ್ಗೆದ್ರೆ ರಸಗೊಬ್ಬರದ ಸಮಸ್ಯೆ ಅಂತ ರೈತರು ರಸಗೊಬ್ಬರದ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲುವಂತ ಸುದ್ದಿಯನ್ನ ನಾವು ಇತ್ತೀಚೆಗೆ ಕೇಳ್ತಾ ಇದ್ದೇವೆ. ಆದ್ರೆ ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ಇಲ್ಲಿನ ರೈತರು ಯಾವುದೇ ರೀತಿಯಾದಂತ ರಸಗೊಬ್ಬರದ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ವಿಚಾರ ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ. ಹಾಗಂತ ಹಳೆ ಮೈಸೂರು ಭಾಗದ ಮಂಡ್ಯ ಭಾಗದಲ್ಲಿ ರೈತರಿಗೆ ರಸಗೊಬ್ಬರದ ಸಮಸ್ಯೆ ಆಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಹೌದು, ಇಲ್ಲೂ ಕೂಡ ರಸಗೊಬ್ಬರದ ಸಮಸ್ಯೆ ಇದೆ. ಅಂದ್ರೆ ನಿರೀಕ್ಷೆಯ ಮಟ್ಟದಲ್ಲಿ ರಸಗೊಬ್ಬರ ಇಲ್ಲಿಗೂ ಕೂಡ ಸರಬರಾಜಾಗಿಲ್ಲ. ಆದ್ರೂ ಕೂಡ ರೈತರು ಸಾಲುಗಟ್ಟಿ ನಿಲ್ತಾ ಇಲ್ಲ, ರಸಗೊಬ್ಬರಕ್ಕಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಮಳೆಯ ಪ್ರಮಾಣ ಅಂದ್ರೆ ಪೂರ್ವ ಮುಂಗಾರು ಕುಂಠಿತವಾಗಿರುವಂತದ್ದು, ಕುಸಿತವಾಗಿದೆ. ಹೀಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ಈ ಭಾಗದಲ್ಲಿ ಬಿತ್ತನೆ ಕಾರ್ಯ ಆಗದೆ ಇರುವಂತದ್ದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಪೂರ್ವ ಮುಂಗಾರಿನಲ್ಲೇ ಬಿತ್ತನೆ ಕಾರ್ಯಕ್ಕೆ ಸಕಲ ಸಿದ್ಧತೆಗಳನ್ನ ರೈತರು ಮಾಡಿಕೊಂಡಿದ್ರು. ಆದ್ರೂ ಕೂಡ ಪೂರ್ವ ಮುಂಗಾರು ಯಾವಾಗ ಕೈಕೊಡ್ತು ಅಂದ್ರೆ ಮುಂಗಾರು ಮಳೆ ಯಾವಾಗ ಕೈಕೊಡ್ತು, ಇಲ್ಲಿನ ರೈತರು ಬಿತ್ತನೆ ಕಾರ್ಯಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಸುಮಾರು 19,000 ಹೆಕ್ಟೇರ್ ನಲ್ಲಿ ಪೂರ್ವ ಮುಂಗಾರಿನಲ್ಲೇ ಒಂದು ಬಿತ್ತನೆ ಕಾರ್ಯ ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಅದರಲ್ಲಿ ಬರೀ 30% ಅಷ್ಟು ಮಾತ್ರ ರೈತರು ಬಿತ್ತನೆ ಕಾರ್ಯವನ್ನ ಮಾಡಿರುವಂತದ್ದು. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನೋಡದೆ ಆದ್ರೆ ಸುಮಾರು 96% ಅಷ್ಟು ಬಿತ್ತನೆ ಕಾರ್ಯ ಆಗಿತ್ತು. ಆದ್ರೆ ಈ ಬಾರಿ ಬರೀ 30% ಅಷ್ಟು ಬಿತ್ತನೆ ಕಾರ್ಯ ಆಗಿರೋದ್ರಿಂದ ರಸಗೊಬ್ಬರದ ಸಮಸ್ಯೆ ಇಲ್ಲಿ ಎದುರಾಗದೆ ಇರುವಂತದ್ದು. ಅಂದ್ರೆ ಮಂಡ್ಯಕ್ಕೆ ಸರಿಸುಮಾರು 84,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರದ ಅವಶ್ಯಕತೆ ಇದೆ. ಈ ಬಾರಿ ಏಪ್ರಿಲ್ ನಿಂದ ಮೇ ವರೆಗೂ ಬಂದಿರುವಂತಹ ದಾಸ್ತಾನು ಅಂತಂದ್ರೆ 52,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಸರಬರಾಜಾಗಿರುವಂತದ್ದು. ಅದರಲ್ಲೂ ಕೂಡ 18,000ದಷ್ಟು ಮಾತ್ರ ರಸಗೊಬ್ಬರ ಮಾರಾಟವಾಗಿದೆ. ಇನ್ನು 33,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಉಳಿಕೆ ಇರುವಂತದ್ದು. ಅಂದ್ರೆ ಇಲ್ಲಿ ಬೇಡಿಕೆ ಹೆಚ್ಚಾಗಿದೆ, ಆದ್ರೆ ಬಿತ್ತನೆ ಕಾರ್ಯ ಆಗದೆ ಇರೋದ್ರಿಂದ ಮಂಡ್ಯದಲ್ಲಿ ರಸಗೊಬ್ಬರದ ಸಮಸ್ಯೆ ಎದುರಾಗ್ತಾ ಇಲ್ಲ. ರೈತರು ಒಂದ್ ಕಡೆ ಮಳೆ ಆಗ್ತಾ ಇಲ್ಲ ಅನ್ನುವಂತ ಚಿಂತೆಯಲ್ಲಿದ್ರೆ, ಮತ್ತೊಂದು ಕಡೆ KRS ಜಲಾಶಯ ಕೂಡ ಬರಿದಾಗ್ತಾ ಇರುವಂತದ್ದು. ಅಂದ್ರೆ ಕಾವೇರಿ ಜಲಾನಯನದಲ್ಲಿ ಉತ್ತಮವಾಗಿ ಮಳೆ ಆದ್ರೆ KRS ಜಲಾಶಯ ಕೂಡ ತುಂಬಿ ಹರಿಯುತ್ತೆ. ಹೀಗಾಗಿ ಅಂದ್ರೆ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗೋದನ್ನ ಇಲ್ಲಿನ ರೈತರು ಕಾಯ್ತಾರೆ. ಯಾಕಂದ್ರೆ ಕಾವೇರಿ ನೀರಿನ ಅವಲಂಬನೆಗೆ ಇಲ್ಲಿ ಸಾಕಷ್ಟು ರೈತರು ಇರುವಂತದ್ದು. ಹೀಗಾಗಿ ಈ ಬಾರಿ ಜಲಾಶಯಕ್ಕೆ ನೀರಿನ ಪ್ರಮಾಣ ಸಾಕಷ್ಟು ಕುಸಿತವಾಗಿದೆ. ಹೀಗಾಗಿ ರೈತರು ಬಿತ್ತನೆ ಕಾರ್ಯ ಮಾಡಬೇಕೋ ಬೇಡವೋ ಅನ್ನುವಂತ ಗೊಂದಲದಲ್ಲಿ ಮಂಡ್ಯ ಭಾಗದ ಅಂದ್ರೆ ಹಳೆ ಮೈಸೂರು ಭಾಗದ ರೈತರು ಇರುವಂತದ್ದು. ಇನ್ನಾದ್ರೂ ಮುಂಗಾರು ಮಳೆ ನಿರೀಕ್ಷೆಯ ಮಟ್ಟದಲ್ಲಿ ಆದ್ರೆ ರೈತರು ಬಿತ್ತನೆ ಕಾರ್ಯವನ್ನ ಆರಂಭಿಸ್ತಾರೆ. ಇಲ್ಲ ಅಂತಂದ್ರೆ ಬರಗಾಲದ ಛಾಯೆ ಈ ಹಳೆ ಮೈಸೂರು ಭಾಗದಲ್ಲಿ ಆವರಿಸಿರುವಂತದ್ದು. ಹೀಗಾಗಿ ರೈತರು ಕೂಡ ಇಲ್ಲಿನ ರೈತರು ವರುಣನ ಕೃಪೆಗಾಗಿ ಕಾದುಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.